ಹಾಯ್ ಗೈಸ್, ನಾನು ನೋಡಿರೋ ಈ ಪ್ಲೇಸ್ ಬಗ್ಗೆ ನಿಮಗೆ ಹೇಳಿಲ್ಲ ಅಂದರೆ ನನಗಂತೂ ಸಮಾಧಾನ ಆಗಲ್ಲ. ನಾನು ಇವತ್ತು ಹೊರಟಿರೋದು ತಮಿಳ್ನಾಡಿಗೆ. ನಾನು ನಮ್ಮ ಮನೆಯವರು, ನನ್ನ ಮಗಳು ಮತ್ತು ನನ್ನ ಇಡೀ ಫ್ಯಾಮಿಲಿನೇ ಹೊರಟಿದ್ದೀವಿ. ಅದು ಯಾವ ಪ್ಲೇಸ್ ಅಂದರೆ ತಿರುವಣ್ಣಾಮಲೈ. ತಿರುವಣ್ಣಾಮಲೈ ಇರೋದು ತಮಿಳ್ನಾಡಿನಲ್ಲಿ. ಮಧ್ಯದಲ್ಲಿ ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಬೆಂಗಳೂರಲ್ಲಿರೋದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ತಿರುವಣ್ಣಾಮಲೈಗೆ 24x7 ಬಸ್ ಅಂತೂ ಇದ್ದೇ ಇದ್ದಾವೆ. ಆ್ಯಂಡ್ ಅಲ್ಲಿಗೆ ಜಸ್ಟ್ ₹220 ಮಾತ್ರ ಚಾರ್ಜ್. 30 ಏನೋ ಆಗಿತ್ತು. ಬಸ್ ಸ್ಟ್ಯಾಂಡಿಂದ ಟೆಂಪಲ್ಗೆ ಪರ್ ಪರ್ಸನ್ ₹30 ಚಾರ್ಜ್ ಮಾಡ್ತಾರೆ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿತ್ತು. ಇನ್ನು ಮೇನ್ ಸಬ್ಜೆಕ್ಟಿಗೆ ಬರೋಣ. ಇದು 9ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಐತಿಹಾಸಿಕ ಶಿವನ ದೇವಾಲಯ. ಈ ಶಿವನ ದೇವಾಲಯಕ್ಕೆ ಅಣ್ಣಾಮಲೈಯರ್ ಅಥವಾ ಅರುಣಾಚಲೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಇನ್ನು ಈ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ ತಕ್ಷಣ ಆ ಗೋಪುರಗಳನ್ನು ತಲೆ ಎತ್ತಿ ನೋಡಬೇಕು, ಅಷ್ಟು ಅದ್ಭುತವಾಗಿದ್ದಾವೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಒಟ್ಟಾರೆ ನಾವು ಇದೇ ರೀತಿಯಾಗಿರೋ 9 ಗೋಪುರಗಳನ್ನು ನೋಡ್ಬೋದು. ಇನ್ನು ಈ ದೇವಸ್ಥಾನದ ಮೇಲೆ ಹಲವಾರು ಪುರಾಣದ ಕಥೆಗಳು ಇದ್ದಾವೆ. ಅದರಲ್ಲಿ ಒಂದನ್ನು ನಾನಿವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ಸಾರಿ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ತಮಾಷೆಯಾಗಿ ಮಾತಾಡ್ಕೊತ ಕೂತಿದ್ರಂತೆ. ಆಗ ಪಾರ್ವತಿ ಏನು ಮಾಡ್ತಾಳೆ, ಖುಷಿಯಿಂದ ತನ್ನ ಗಂಡನಾದಂತಹ ಶಿವನ ಕಣ್ಣುಗಳನ್ನು ಮುಚ್ತಾಳಂತೆ. ಆಗ ಇಡೀ ಜಗತ್ತನ್ನೇ ಕತ್ತಲೆಯಲ್ಲಿ ಮುಳುಗ್ತಂತೆ ಹಲವಾರು ವರ್ಷಗಳ ಕಾಲ. ನಂತರ ಪಾರ್ವತಿ ಕೈಗಳನ್ನು ತೆಗೆದಾಗ ಶಿವನ ಕಣ್ಣುಗಳು ತೆರೆದುಕೊಳ್ಳೇ ಇಲ್ವಂತೆ. ಆಗ ಪಾರ್ವತಿ ಮತ್ತು ಇತರ ಭಕ್ತರು ಶಿವನನ್ನು ಕುರಿತು ಧ್ಯಾನವನ್ನು ಮಾಡ್ತಾರಂತೆ. ಆಗ ಶಿವ ಈ ಅರುಣಾಚಲೇಶ್ವರ ದೇವಸ್ಥಾನದ ಹಿಂದೆ ಇರುವಂತಹ ಬೆಟ್ಟದಲ್ಲಿ ಪ್ರತ್ಯಕ್ಷನಾಗ್ತಾನಂತೆ. ಆಗ ಇಡೀ ಜಗತ್ತಿಗೆ ಬೆಳಕು ದೊರೆಯುತ್ತಂತೆ. ಅಂದಿನಿಂದ ಇಲ್ಲಿರುವಂತಹ ಭಕ್ತರು ಶಿವನನ್ನು ಅರುಣಾಚಲೇಶ್ವರ ಹಾಗೂ ಅಣ್ಣಾಮಲೈಯರ್ ಅಂತ ಹೇಳಿ ಕರೀತಾರಂತೆ. ಹಾಗೆಯೇ ಇಲ್ಲಿರುವಂತಹ ಶಿವನಿಗೆ ಇನ್ನೊಂದು ಪ್ರತೀತಿ ಇದೆ. ಅದು ಏನಪ್ಪ ಅಂದರೆ ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿಯ ರೂಪ ಇಲ್ಲಿರುವಂತಹ ಶಿವ ಅಂತೆ. ಇನ್ನು ಈ ಬೆಟ್ಟ 14 ಕಿಲೋಮೀಟರ್ ಇದು. ಇಲ್ಲಿ ಬರುವಂತಹ ಭಕ್ತರು ತಮಗೇನಾದ್ರು ಕೋರಿಕೆಗಳನ್ನು ಇದ್ದರೆ ಬೇಡಿಕೊಂಡು ಈ 14 ಕಿಲೋಮೀಟರ್ ಇರುವಂತಹ ಬೆಟ್ಟವನ್ನು ಸುತ್ತುವರೆದು ದೇವ್ರ ಹತ್ರ ಹರಕೆ ಕಟ್ಕೊತಾರಂತೆ. ಅದು ನೆರವೇರುತ್ತೆ ಅಂತ ಕೂಡ ಇಲ್ಲಿ ಹಲವಾರು ಜನಗಳ ಬಾಯಲ್ಲಿ ನಾವು ಕೇಳ್ಬೋದು. ಇದು ಬೆಂಗಳೂರಿಂದ ಜಸ್ಟ್ 200 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ನೀವು ಯಾವಾಗಾದರೂ ಫ್ರೀ ಆದರೆ ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ಇಲ್ಲಿಗೆ ಹರಿಹರ, ದಾವಣಗೆರೆ, ಶಿವಮೊಗ್ಗದಿಂದ ಕೂಡ ಬಸ್ಗಳು ಅವೈಲೇಬಲ್ ಇದ್ದಾವೆ. ಸೊ ಏನಾದರೂ ಮೋರ್ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.